ಕೇರಳದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಇಡುಕ್ಕಿ ವಯನಾಡಿನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀಲಂಬೂರಿನಲ್ಲಿ ಚಾಳಿಯಾರ್ ನದಿ ಅಬ್ಬರದಿಂದ ನೆರೆಯ ಆತಂಕ. ಪಾಲಕ್ಕಾಡ್ ತ್ರಿಶೂರು ಹೆದ್ದಾರಿ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ವಯನಾಡು, ಮಲಪ್ಪುರಂ, ಇಡುಕ್ಕಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಕಣ್ಣೂರಿನಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ಪ್ರತಿ ಬಾರಿ ಮಳೆಗಾಲದಲ್ಲಿ ಕೇರಳದಲ್ಲಿ ಈ ರೀತಿಯ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಈಗ ಮತ್ತೊಮ್ಮೆ ವಯನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ನೋಡಿ, ರಸ್ತೆ ಮೇಲೇನೆ ಸಂಪೂರ್ಣವಾಗಿ ನೀರು ನಿಂತಿರುವಂಥದ್ದು. ಜನವಸತಿ ಪ್ರದೇಶದಲ್ಲಿಯೇ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂತ ಹೇಳಿ, ರಸ್ತೆಯ ಮಧ್ಯೆ ಯಾವ ರೀತಿ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತ ಹೇಳಿ, ಈ ರೀತಿಯ ಹಲವು ದೃಶ್ಯಗಳು ನೆರೆಯ ರಾಜ್ಯ ಕೇರಳದಲ್ಲಿ ಸುರಿತಾ ಇರುವಂತಹ ಅಬ್ಬರದ ಮಳೆಯಿಂದ ಅಲ್ಲಿ ಸೃಷ್ಟಿಯಾಗಿರುವಂತಹ ಸನ್ನಿವೇಶ. ಪಾಲಕ್ಕಾಡ್ ತ್ರಿಶೂರ್ನ ಹೆದ್ದಾರಿಯಲ್ಲಿಯೇ ಸಂಪೂರ್ಣವಾಗಿ ಈಗ ನೀರಿನಿಂದ ಮುಳುಗಡೆ ಆಗಿಬಿಟ್ಟಿದೆ. ಅದರ ಪರಿಣಾಮ ವಾಹನಗಳು ಯಾವ ರೀತಿ ಸಂಚರಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ.